ಚುಚ್ಚಿಗೆ ಬೇಡ ನಮ್ಮ ಚುಚ್ಚದಂದ್ರೆ ಬೇಡ ಒಂದು 60 ಅಡಿ ಹೈಟ್. ಇದಕ್ಕೆ ಬಿದ್ದಿರೋದು 25 kg ಚಿನ್ನ, 2,500 kg ಬೆಳ್ಳಿ. ಇನ್ನು ಮಿಕ್ಕಿದ್ದೆಲ್ಲ ಹಿತ್ತಾಳೆ, ತಾಮ್ರ, ತನಿ. ಈಗ ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಬೆಂಗಳೂರಿಂದ. ಎಲ್ಲ ಹೋಗ್ತೀನಿ ಅಂತ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಏನು ಅಂದರೆ ಇವಾಗ ಸೋಲೋ ರೈಡ್ ಹೋಗ್ತಾ ಇದ್ದೀನಿ, ಯಾರ ಜೊತೆ ಇರಲಿಲ್ಲ. ಸೊ ಇವತ್ತು ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ನಮ್ಮ ಫ್ರೆಂಡ್ಸ್ ಒಬ್ಬನು ಊರಿಗೆ ಹೋಗಿದ್ದಾನೆ, ಅದರಿಂದಾಗಿ ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ಎಲ್ಲಿ ಹೋಗ್ತೀನಿ ಏನು ಅಂತ ಬಂದಿದ್ದೀನಿ ಬಿಡದೆಗೆ. ಸೊ ಬಿಡದಿ ಹತ್ರ ಇನ್ನೊಬ್ರು ರೈಡರ್ ಮೀಟ್ ಆಗಿದ್ದಾರೆ. ಸೊ ಇವರು ನಾವು ಇವರು ಇದ್ದಾರೆ, ಅಣ್ಣ ಇವರು ಇದ್ದಾರೆ, ಇವರು ಬರ್ತಾ ಇದ್ದಾರೆ. ಸೊ 4 ಜನ ಹೋಗ್ತಾ ಇದ್ದೀವಿ. ಸೊ ಎಲ್ಲೇ ಹೋಗ್ಬೇಕಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಆಮೇಲೆ ಹೇಳ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ಚನ್ನಪಟ್ಟಣದಲ್ಲಿರುವಂಥ ಗೌಡಗೆರೆ ಹಿಂದೆ ಗೌಡಗೆರೆ ದೇವಸ್ಥಾನಕ್ಕೆ ಬಂದಿದ್ದೆ. ಸೊ ಇದು ಬಂದ್ಬಿಟ್ಟು ಚಾಮುಂಡೇಶ್ವರ ತಾಯಿಯ ಸ್ಟ್ಯಾಚು ಇದೆ, ನೋಡ್ಬೋದು ನೀವು ಇಲ್ಲಿ. ತುಂಬ ಚೆನ್ನಾಗಿದೆ. ಇವತ್ತು ಸಂಡೇ, ಆಲ್ಮೋಸ್ಟ್ ತುಂಬ ಕ್ರೌಡ್ ಇದೆ, ನೋಡ್ಬೋದು. ಸೊ ನೀವು ಬಂದು ನೋಡಿ. ಇದ್ರ ಬಗ್ಗೆ ಒಂದು ಫುಲ್ಲು ಲಾಗ್ ಮಾಡಿದ್ದೀನಿ. ಹಾಗೆ ಒಳಗಡೆ ಮ್ಯೂಸಿಯಮ್ ಇದೆ. ಸೊ ಅದ್ರ ಬಗ್ಗೆನೂ ಫುಲ್ ವಿಡಿಯೋ ಮಾಡಿದ್ದೀನಿ, ನೋಡಿ. ದಯವಿಟ್ಟು ಬಂದು ದೇವಸ್ಥಾನ ಫೋಟೋ ತೆಗಿಲ್ಲ. ಅಲ್ಲೇ ಹೋಗು, ಅಲ್ಲಿ ಅಣ್ಣ ಅವ್ರು ಹೆಂಗೆ ತಿರ್ತಾರೆ ನೋಡಿ ಸ್ನೇಹಿತರೆ. ಈ ಕಡೆ ಕೆಳಗೆ ಮಾಡ್ತಾಯಿದ್ರೆ, ಈ ಕಡೆ ಇವ್ರು ಏನು ಮಾಡ್ತಾರೆ ಅಂತ ನೋಡಿ. ಈ ಕಡೆಗೆ ಏನಿಲ್ಲ. ಸೊ ಫೋಟೋಗೋಸ್ಕರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅವರು ಮೇಡಮ್ ಬಂದ್ಬಿಟ್ಟು ಸ್ಟ್ಯಾಚ್ಯೂಗೆ ನಮಸ್ಕಾರ ಮಾಡ್ತಾಯಿದ್ರೆ, ಅವ್ರ ಯಜಮಾನ್ರೆ ಬಂದು ಈ ಕಡೆಗೆ ಜಸ್ಟ್ ಅವ್ರ ಮಗ ಅಲ್ಲಿ ಏನು ಮಾಡ್ತಾವ್ರೆ ನೋಡಿ. ಅವ್ನು ಬಾಯಲ್ಲಿ ಇಟ್ಕೊಂತವನೆ ಕೈನ ನೋಡಿ. ಅವ್ರಿಗೆ ತಲುಪಿದ್ರೆ ಅಷ್ಟೇ ವಿಡಿಯೋ ಡಿಲೀಟ್ ಮಾಡಂತಾರಪ್ಪ ಅವರು. ಎಲ್ಲ ಅನುಭವಿಸ್ನಿ. ಹೋಗೋದ ಬರ್ರಿ, ಹೋಗೋಣ ಮೇಲೆ ಸ್ಟ್ಯಾಚು ಹತ್ರ ನೋಡ್ಕೊಂಬರೋಣ ಹೆಂಗಿದೆ ಅಂತ. ಎಷ್ಟೊಂದು ಕಾಯಿ ಇಟ್ಟಿದ್ದಾರೆ ಇಲ್ಲಿ. ಶ್ರೀ ಚಾಮುಂಡೇಶ್ವರಿ ಇಲ್ಲಿಂದಾನೇ ನೋಡ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ದೀವಿ ನೋಡೋಕ್ಕೆ. ನೋಡಿ ತೆಂಗಿನಕಾಯಿ ಇಟ್ಟವ್ರೆ, ಎಷ್ಟು ಇಟ್ಟವ್ರೆ ಅಂತ ನೋಡಿ. ಈ ಕಡೆ ನೋಡಿ, ಇದೆಲ್ಲ ಉಪ್ಪೆಲ್ಲ ಇಟ್ಟವ್ರೆ. ಸೊ ಇದೆಲ್ಲ ಏನು ಬೇಡ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಉಪ್ಪು ನೋಡಿ ಎಷ್ಟು ಇಟ್ಟಿದ್ದಾರೆ ಅಂತೆ. ಏನಾದರೂ ಅವ್ರು ಹರಕೆ ಕಟ್ಕೊಂಡಿದ್ರೆ ಮೋಸ್ಟ್ಲಿ ಇದೆಲ್ಲ ಕೊಟ್ಬಿಟ್ಟು ತೀರಿಸ್ತಾರೆ ಅಂತ ಅನ್ಕೊತೀನಿ. ನೋಡಿ ನಾವು ಹೋಗ್ತಾ ಇದ್ದೀವಿ ಮೇಲೆ. ಇದರೊಳಗಡೆ ಏನು ಗವೆ ಇದ್ದಂಗಿದೆ. ಇದ್ರೊಳಗಡೆ ಏನಿದೆ? ಇದ್ರೊಳಗೆ ಹೋಗೋಣ ಮತ್ತೆ ಹೆಂಗೆ? NG ಗೋಲ್ಡ್ ಹೋಗೋಣ ಅದ್ರೊಳಗಡೆ. ಹೌದಾ, ಮತ್ತೆ ಹೋಗಿ ಬರೋಣ ನಡಿ. ಹಂಗಾದ್ರೆ ಫಸ್ಟ್ ಮೇಲೆ ಹೋಗಿ ಬರೋಣ. ಆ ಕಡೆ ಅದು ಎಂಟ್ರೆನ್ಸ್ ನೋಡಿ. ದೇವಸ್ಥಾನ ತೋರಿಸ್ತಾ ಇದ್ದೀನಿ, ಚೆನ್ನಾಗಿದೆಯಾ? ನಗ್ತಾ ಇದಾರೆ ನೋಡಿ. ಎಲ್ಲ ರೀಲ್ಸ್ ಮಾಡ್ತವ್ರೆ, ಫೋಟೋ ತೆಗಿಸ್ಕೊಂತವ್ರೆ ನೋಡಿ. 360 ಇಲ್ಲ ಇದು. 360 ಹೌದು. ಅದು ಕನ್ಫ್ಯೂಸ್ ಆಗುತ್ತಲ್ಲ ನೋಡಿ. ಈ ಥರ ಇದೆ ನರಸಿಂಹಸ್ವಾಮಿ, ರಾಘವೇಂದ್ರ ಸ್ವಾಮಿ ಎಲ್ಲ ಗುರು. ಇದು ನೀನು ಕನ್ಫ್ಯೂಸ್ ಮಾಡಿಬಿಡ್ತೇನೆ. ಈ ಥರ ಇದೆ ಸ್ಟ್ಯಾಚು. ಇಲ್ಲಿದೆ, ಈ ಥರ ಇದೆ ನೋಡಿ ಸ್ಟ್ಯಾಚು. ಫುಲ್ ಗೋಲ್ಡ್ದಲ್ಲ ಬಿಡಿ, ಇದೇನು ಗೋಲ್ಡ್ ಕಲರ್ ಇದೆ ಅಷ್ಟೇ. ಶ್ರೀ ಚಾಮುಂಡೇಶ್ವರಿ ಸ್ಟ್ಯಾಚು ಇದು. ಬನ್ನಿ, ನಾವು ಕಾಣಿಸ್ತಾ ಇದೀವ ನೋಡಿ. ಇವರೇ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದೀವಿ. ಸೊ ನೋಡಿ ಈ ಥರ ಇದೆ ನೋಡಿ. ಇವರು ನಮ್ಮ ಫ್ರೆಂಡ್ ಶರಣು ಅಂತ, ಇವರು ಮಲ್ಲು, ಇನ್ನೊಬ್ರು ಇದ್ದಾರೆ ಬ್ರೋ ಆಯನ್ ನೋಡಿ. ಈ ಥರ ಇದೆ.
ಓಕೆ ಕ್ಯಾಮ್ರಾಗಳಿದ್ದಾವೆ, ಲೈಟಿಂಗ್ಸ್ ಇದೆ ಅಂತ ಅನ್ಕೊಂತೀನಿ. ನೈಟ್ ಅವರು ಕ್ಯಾಶ್ ಏನಿಲ್ಲಲ್ಲ ಅವರು ನಮ್ಮ ಹತ್ರ. ಮೂವತ್ತ್ಮೂರು 34 ವರ್ಷ ಹಿಂದೆ ನಮ್ಮ ಗುರುಗಳಿಗೆ ಮಲ್ಲೇಶ್ವರ ಇವರು ಇದೇ ಅವ್ರ ಸ್ವಂತ ಜಾಗ. ಕ್ಯಾಮ್ರಾ ಬರ್ತಾವ ಈ ಸ್ವಂತ ಜಾಗದಲ್ಲಿ ಇಲ್ಲ ಅವರು SSLC ಓದ್ತಾ ಇದ್ದಂತೆ. ಒಂದು 9 ವರ್ಷದ್ದು ಚೆಂಡಾಟ ಆಡ್ತಿದ್ದಂತೆ. ಅವ್ರ ತಂದೆ ಮರದ ಕಾಲಲ್ಲಿ ಒಂದು 25 ಗಾಡಿ ಹಾಕಿದ್ರಂತೆ. ಅವಾಗ ಹೆಚ್ಚಿನ ಗಾಡಿ ಎಲ್ಲ ಬಂದು 35 ವರ್ಷ ಅಂತ. ಆಗ ಇವ್ರು ಆಟ ಆಡುವಾಗ ನಮ್ಮಮ್ಮ ಅಲ್ಲಿ ಕೂತಿದ್ದಂತೆ. ಬಿಡ್ತಾ ಇದ್ದ 3 ಇಂಚರು ಸಿಕ್ಕಿದ್ರು ಅವರು. ಆವಾಗಲಿಂದ ಮಾಡಿ ಅದು ಪ್ರತಿಷ್ಠಾಪನೆ ಮೈಸೂರಿಂದನೇ ಮಾಡ್ಕೊಂಡ್ಬಂದಿರೋದು ಅಮ್ಮನವರು. ಅದು ಮೈಸೂರಮ್ಮ. ಇಲ್ಲಿರೋದು ಬೇರೆ ಕಡೆಯಿಂದ ತಂದಿರೋದು. ಇಲ್ಲಿ ಒಂದು ಬಸಪ್ಪನ ಗುಡಿ ಇಲ್ಲದೆ ಅದು ದೇವಸ್ಥಾನ ಮುಂದೆ ಹಾಕಿದ್ದು ಅಲ್ಲಿ ಇದು. ಇನ್ನು ಒಳಗಡೆ ಒಂದಾಗೈತೆ. ಅದು ಮೊದಲನೇದು, ಅದು ಎರಡನೇದು, ಅದು ಮೂರನೇದು ಸ್ಥಾಪನೆ. ಅದು ಎಲ್ಲ ಅವರಿಗೆ ಇವರು 18 ಕೈನವರು. ಇವರು ಸೇಮ್ ಹಿಂಗೆ ಅವರು ಪ್ರತಿಷ್ಠಾಪನೆ. ಅದು ಪಂಚಲವಾಯಿ, ಫುಲ್ ಪಂಚಲವ. 37,500 kg ಅಲ್ಲಿಗೆ ಸಿಂಹನು ಮಾಡ್ತಾ ಇದ್ದೀವಿ. ಬರ್ತೀವಿ, ಕುಳಿಸ್ತೀವಿ. ಅದು ಪಂಚಲವದು 25,000 kg-ನಲ್ಲಿ. ಹೋಗೋ ನೋಡಿ ಮ್ಯೂಸಿಯಮ್ ಅಲ್ಲಿ ಐತಿರಲ್ಲ, ಹೋಗಿ ನೋಡಿ. ಮತ್ತೆ ಆನಂದ ನೋಡ್ಬೋದು. ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು. ನೀವು ಕೇಳಿಸ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಟ್ಯಾಚ್ಯೂಲ್ಲಿ 25 kg ಗೋಲ್ಡು ಯೂಸ್ ಮಾಡಿದಾರಂತೆ. ನಾನು ಅಂದ್ಕೊಂಡೆ ಬರೀ ಕಲರ್ ಇದೆ ಅಂತ, ಬಟ್ ಆ ಥರ ಇಲ್ಲ. ಅವರೇ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಮಂತ್ ಏನೋ ನೆಕ್ಸ್ಟ್ ಇಯರ್ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ 25 kg ಚಿನ್ನ ಯೂಸ್ ಮಾಡಿದಾರಂತೆ ಇದರಲ್ಲಿ. ಚಿನ್ನ ಬೆಳ್ಳಿ. ಗೋಲ್ಡ್ ಮಾತ್ರ, ಬೆಳ್ಳಿನೂ ಯೂಸ್ ಮಾಡಿದ್ದಾರೆ, ಬಟ್ ಗೋಲ್ಡ್ ಮಾತ್ರ 25 kg ಯೂಸ್ ಮಾಡಿದಾರಂತೆ. ನಾನು ಬರೀ ಕಲರ್ ಅಂತ ಅಂದ್ಕೊಂಡೆ, ಆ ಥರ ಇಲ್ವಂತೆ. ಅವರೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನೀವು ಕೇಳಿಸಿಕೊಂಡಿರ್ಬೋದು ಮೋಸ್ಟ್ಲಿ. ನೋಡಿ ಎಷ್ಟು ಜನ ಇದ್ದಾರೆ. ಸಂಡೇ ಅಲ್ವಾ, ಫುಲ್ ರಶ್ ಇದೆ. ತುಂಬ ಜನ ಹರಕೆ ಕಟ್ಕೊಂಡಿರೋರೆಲ್ಲ ತೀರಿಸ್ತಾವ್ರೆ. ಕರೆಕ್ಟ್. ನಾವು ಕೈ ಕತ್ತಕದಿತ್ತು. ನಮ್ಮದು ಹಂಗೆ ಬರಲಿ ಒಂದು ವಿಡಿಯೋ ಫುಲ್ ಬರುತ್ತೆ. ನಮ್ದು ಕ್ಯಾಮ್ರಾ ಬರುತ್ತೆ, ಒಳ್ಳೆ ವಿಡಿಯೋ ಆಗ್ತಾ ಇರುತ್ತೆ ಅದು. ನೋಡಿ ಸಿಂಹ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ಕಡೆ ಅಂತ ಗೊತ್ತಿಲ್ಲ. ಎಲ್ಲಿ ಅಂತ ಹೇಳಿದ್ರು? ನೆಕ್ಸ್ಟ್ ಇಯರ್ ಇದೇ ಇಯರ್ ನೆಕ್ಸ್ಟ್ ಇಯರ್ ಸಿಂಹ ಸ್ಥಾಪನೆ ಮಾಡ್ತಾರಂತೆ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಬ್ರೋ. ಬರ್ರಿ ನೋಡೋಣ. ಮತ್ತೆ ವಿಡಿಯೋ ಮಾಡ್ತಾ ಇದ್ದೀವಿ. ಎಷ್ಟಂದು 50 ರೂಪಾಯಿ ಅಂತ. ಬನ್ನಿ ಇದ್ರೊಳಗಡೆ ಹೋಗೋಣ. ನೋಡಿ ಬನ್ನಿ ಇದ್ರೊಳಗಡೆ ಹೋಗೋಣ. ಅಲ್ಲ ನಮ್ಮ ಬ್ರೋ ನೋಡಿ ಏನಂತಾರೆ. ಮ್ಯೂಸಿಯಂ ವಿಡಿಯೋ ನಾಳೆ ಅಪ್ಲೋಡ್ ಆಗುತ್ತೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್.